ಫೆಬ್ರವರಿ ತಿಂಗಳು ಮೇಷ ರಾಶಿಯವರಿಗೆ ಚಟುವಟಿಕೆ, ಆತ್ಮವಿಶ್ವಾಸ ಮತ್ತು ಫಲಿತಾಂಶಗಳ ತಿಂಗಳು ಆಗಿದೆ. ಈ ತಿಂಗಳಲ್ಲಿ ನಡೆಯುವ ಗ್ರಹ ಸಂಚಾರಗಳನ್ನು ನೋಡಿದಾಗ ನಿಮ್ಮ ಜೀವನದ ಕೆಲಸ, ಆದಾಯ, ಸ್ಪರ್ಧೆ, ಆರೋಗ್ಯ ಮತ್ತು ಸಂಬಂಧಗಳು ಎಲ್ಲ ಕ್ಷೇತ್ರಗಳಲ್ಲೂ ಮಹತ್ವದ ಬೆಳವಣಿಗೆಗಳು ಕಾಣಿಸುತ್ತವೆ. ಮೊದಲು ಗ್ರಹಗತಿಗಳನ್ನು ತಿಳಿದುಕೊಳ್ಳೋಣ. ಈ ಫೆಬ್ರವರಿ ತಿಂಗಳಲ್ಲಿ ಸೂರ್ಯ ಮತ್ತು ಬುಧ ಗ್ರಹಗಳು ನಿಮ್ಮ ಲಾಭ ಸ್ಥಾನವಾದ 11ನೇ ಮನೆಯಲ್ಲಿ ಸಂಚರಿಸುತ್ತಿವೆ. ಮಂಗಳ ಗ್ರಹ 6ನೇ ಮನೆಯಲ್ಲಿ ಶತ್ರು, ಸ್ಪರ್ಧೆ, ಆರೋಗ್ಯ ಸ್ಥಾನ ಇರುತ್ತಾನೆ. ಗುರು ಗ್ರಹ 2ನೇ ಮನೆಯಲ್ಲಿ ಧನ ಮತ್ತು ಕುಟುಂಬ ಸ್ಥಾನ ಪ್ರಭಾವ ಬೀರುತ್ತಾನೆ. ಶನಿ 12ನೇ ಮನೆಯಲ್ಲಿ ವ್ಯಯ, ಒಂಟಿತನ, ವಿದೇಶ ಸ್ಥಾನ ಇದ್ದಾನೆ. ರಾಹು 12ನೇ ಮನೆಯಲ್ಲಿ, ಕೇತು 6ನೇ ಮನೆಯಲ್ಲಿ ಇದ್ದಾರೆ. ಈ ಗ್ರಹ ಸಂಯೋಗವೇ ಈ ತಿಂಗಳ ಸಂಪೂರ್ಣ ಫಲವನ್ನು ನಿರ್ಧರಿಸುತ್ತದೆ. ವ್ಯಕ್ತಿತ್ವ ಮತ್ತು ಮನಸ್ಥಿತಿ. ಮೇಷ ರಾಶಿಯವರು ಸಹಜವಾಗಿ ಚಟುವಟಿಕೆ, ತ್ವರಿತ ನಿರ್ಧಾರ ಮತ್ತು ನಾಯಕತ್ವ ಗುಣ ಹೊಂದಿರುತ್ತಾರೆ. ಈ ತಿಂಗಳು ಸೂರ್ಯ 11ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತಷ್ಟು ಹೆಚ್ಚಾಗುತ್ತದೆ. ನಾನು ಮಾಡಬಲ್ಲೆ ಅನ್ನೋ ಭಾವನೆ ಬಲವಾಗುತ್ತದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ. ಆತ್ಮವಿಶ್ವಾಸ ಅಹಂಕಾರವಾಗಬಾರದು. ನಿಮ್ಮ ಮಾತು ನೇರವಾಗಿರಬಹುದು, ಆದರೆ ಕಠಿಣವಾಗಬಾರದು. ಉದ್ಯೋಗ ಮತ್ತು ವ್ಯವಹಾರ. ಫೆಬ್ರವರಿ ತಿಂಗಳು ಮೇಷ ರಾಶಿಯ ಉದ್ಯೋಗಿಗಳಿಗೆ ಗೋಚರವಾದ ಪ್ರಗತಿ ತರುವ ತಿಂಗಳು. 11ನೇ ಮನೆ ಲಾಭ ಮತ್ತು ನೆಟ್ವರ್ಕಿಂಗ್ ಸ್ಥಾನವಾಗಿರುವುದರಿಂದ ಮೇಲಧಿಕಾರಿಗಳಿಂದ ಮೆಚ್ಚುಗೆ, ಹೊಸ ಪ್ರಾಜೆಕ್ಟ್ಗಳ ಜವಾಬ್ದಾರಿ, ಸರ್ಕಾರಿ ಅಥವಾ ಆಡಳಿತ ಕ್ಷೇತ್ರದವರಿಗೆ ಹೆಸರು. ರಾಜಕೀಯ, ಮಾಧ್ಯಮ, ಸೇಲ್ಸ್, ಮಾರ್ಕೆಟಿಂಗ್, ಕಾನೂನು ಕ್ಷೇತ್ರದಲ್ಲಿ ಉತ್ತಮ ಅವಕಾಶ. ಮಂಗಳ 6ನೇ ಮನೆಯಲ್ಲಿ ಇರುವುದರಿಂದ ನಿಮಗೆ ಸ್ಪರ್ಧೆ ಹೆಚ್ಚಾಗುತ್ತದೆ, ಆದರೆ ಇದು ನಿಮಗೆ ಅನುಕೂಲವೇ ಆಗುತ್ತದೆ. ಶತ್ರುಗಳ ಮೇಲೆ ಜಯ, ಕೇಸ್ಗಳಲ್ಲಿ ಗೆಲುವು, ಕೆಲಸದಲ್ಲಿ ನಿಮ್ಮ ಮಾತು ನಡೆಯುವ ಸಮಯ ಇದು. ಉದ್ಯೋಗ ಬದಲಾವಣೆ ಯೋಚಿಸುತ್ತಿದ್ದರೆ ಫೆಬ್ರವರಿ ಮಧ್ಯದ ನಂತರ ಪ್ರಯತ್ನಿಸಬಹುದು. ಹಣಕಾಸು ಮತ್ತು ಆದಾಯ. ಈ ತಿಂಗಳು ಆದಾಯ ಮತ್ತು ಖರ್ಚು ಎರಡೂ ಸಮಾನವಾಗಿ ನಡೆಯುವ ಕಾಲ. ಗುರು ಗ್ರಹ 2ನೇ ಮನೆಯಲ್ಲಿ ಇರುವುದರಿಂದ ಹಳೆಯ ಬಾಕಿ ಹಣ ವಾಪಸ್ ಬರಬಹುದು. ಕುಟುಂಬದಿಂದ ಆರ್ಥಿಕ ಸಹಾಯ, ಸಂಬಳ ಅಥವಾ ಆದಾಯದಲ್ಲಿ ಸ್ವಲ್ಪ ಏರಿಕೆ. ಆದರೆ ಶನಿ ಮತ್ತು ರಾಹು 12ನೇ ಮನೆಯಲ್ಲಿ ಇರುವುದರಿಂದ ವೈದ್ಯಕೀಯ ವೆಚ್ಚ, ಪ್ರಯಾಣ ಖರ್ಚು, ಅನಾವಶ್ಯಕ ಖರ್ಚು, ದೊಡ್ಡ ಹೂಡಿಕೆ, ಜೂಜು, ಷೇರು ಮಾರುಕಟ್ಟೆಯಲ್ಲಿ ಅತಿಯಾದ ರಿಸ್ಕ್ ಬೇಡ. ಹಣ ಕೈಗೆ ಬಂದ ಕೂಡಲೇ ಖರ್ಚು ಮಾಡುವ ಅಭ್ಯಾಸ ತಪ್ಪಿಸಿ. ದಾಂಪತ್ಯ ಮತ್ತು ಪ್ರೀತಿ ಜೀವನ. ಈ ತಿಂಗಳು ಮೇಷ ರಾಶಿಯವರಿಗೆ ಸಂಬಂಧಗಳಲ್ಲಿ ಸಂಯಮ ಅಗತ್ಯ. ನೀವು ನಿಮ್ಮ ಅಭಿಪ್ರಾಯವನ್ನು ನೇರವಾಗಿ ಹೇಳುತ್ತೀರಿ, ಆದರೆ ಸಂಗಾತಿಗೆ ಅದು ಕಠಿಣವಾಗಿ ತೋರಬಹುದು. ವಿವಾಹಿತರಾದವರಿಗೆ ಸಣ್ಣ ಮಾತಿನಿಂದ ದೊಡ್ಡ ವಿವಾದ ಆಗಬಹುದು. ಈಗೋ ಕ್ಲಾಶ್ ಸಂಭವಿಸಬಹುದು. ಆದರೆ ಮಾತನಾಡಿಕೊಂಡರೆ ಸಮಸ್ಯೆ ಬೇಗ ಪರಿಹಾರವಾಗುತ್ತದೆ. ಪ್ರೀತಿಯಲ್ಲಿ ಇರುವವರಿಗೆ ಸಂಬಂಧ ಸ್ಪಷ್ಟತೆ ಪಡೆಯುತ್ತದೆ. ಮದುವೆ ಮಾತುಕತೆ ಶುರುವಾಗಬಹುದು. ಆದರೆ ಆತುರ ಬೇಡ. ನಾನು ಸರಿ ಅನ್ನೋದಕ್ಕಿಂತ ನಮ್ಮ ಸಂಬಂಧ ಮುಖ್ಯ ಅನ್ನೋದು ನೆನಪಿಟ್ಟುಕೊಳ್ಳಿ. ಕುಟುಂಬ ಮತ್ತು ಸಮಾಜ. ಗುರು 2ನೇ ಮನೆಯಲ್ಲಿ ಇರುವುದರಿಂದ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಮೌಲ್ಯ, ಹಿರಿಯರ ಆಶೀರ್ವಾದ, ಮನೆ ಸಂಬಂಧಿತ ಶುಭ ಸುದ್ದಿ. ಆದರೆ ಬುಧನ ಪ್ರಭಾವದಿಂದ ಮಾತಿನಲ್ಲಿ ತೀಕ್ಷ್ಣತೆ ಬರಬಹುದು. ಅದರಿಂದ ಮನೆಯವರ ಮನಸ್ಸು ನೋಯಿಸಬೇಡಿ. ಆರೋಗ್ಯ. ಮಂಗಳ ಮತ್ತು ಕೇತು 6ನೇ ಮನೆಯಲ್ಲಿ ಇರುವುದರಿಂದ ಜ್ವರ, ತಲೆನೋವು, ರಕ್ತದೊತ್ತಡ, ಅಸಿಡಿಟಿ, ಹೊಟ್ಟೆ ಸಮಸ್ಯೆ, ನಿದ್ರಾಹೀನತೆ, ರಾತ್ರಿ ತಡವಾಗಿ ಮಲಗುವುದು ತಪ್ಪಿಸಿ. ವ್ಯಾಯಾಮ, ಯೋಗ, ನಡೆದುಕೊಂಡು ಹೋಗುವುದು ಲಾಭಕಾರಿ. ಕೋಪವನ್ನು ನಿಯಂತ್ರಿಸುವುದು ಆರೋಗ್ಯಕ್ಕೆ ಅತ್ಯಂತ ಮುಖ್ಯ. ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ. ಮೇಷ ರಾಶಿಯ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಸಮಯ. ಪೊಲೀಸ್, ಸೇನೆ, ಸರ್ಕಾರಿ ಪರೀಕ್ಷೆಗಳಿಗೆ ಅನುಕೂಲ. ಆದರೆ ಗಮನ ಚದುರದಂತೆ ನೋಡಿಕೊಳ್ಳಬೇಕು. ಪರಿಹಾರ ಮತ್ತು ಶುಭ ಸೂಚನೆಗಳು. ಫೆಬ್ರವರಿ ತಿಂಗಳಲ್ಲಿ ಮೇಷ ರಾಶಿಯವರು ಮಾಡಬೇಕಾದ ಸರಳ ಪರಿಹಾರಗಳು. ಪ್ರತಿ ಮಂಗಳವಾರ ಹನುಮಾನ್ ಚಾಲಿಸಾ ಪಠಣ. ಕೆಂಪು ಬಣ್ಣದ ವಸ್ತುದಾನ. ಕೋಪ ನಿಯಂತ್ರಣಕ್ಕೆ ಧ್ಯಾನ. ಬೆಳಿಗ್ಗೆ ಸೂರ್ಯನಿಗೆ ಜಲ ಅರ್ಪಣೆ.